ಒಂದು ಪುರಾತನ ಸ್ಟೇಟ್ಮೆಂಟ್ ಇದೆ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವನಗಳು, ಸ್ಮಾರಕಗಳು, ಪುತ್ಥಳಿಗಳು ರಾಜ್ಯದ ಊರಲ್ಲೂ ಆಗಲಿ, ರಸ್ತೆಗಳು, ವೃತ್ತಗಳು, ಆದರೆ ಪುಣ್ಯಭೂಮಿ ಅನ್ನುವಂಥದ್ದು ಅಭಿಮಾನ ಸ್ಟುಡಿಯೋದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿಗೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾವು ಪ್ರತಿ ಸಲ ಹೋರಾಟವನ್ನ ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿಯನ್ನು ಕೇಳಿದಾಗ ನಾವು ಎರಡು ಮಾತುಗಳನ್ನ ಬಹಳ ನೋವಿಂದ ಕೇಳಿಸ್ಕೊತೀವಿ ಸರ್. ಒಂದು, ಮೈಸೂರಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಇಲ್ಲೇ ಬಂದು ಕೊಡ್ತೀರಿ, ಜನರ ತೆರಿಗೆ ದುಡ್ಡಲ್ಲಿ ಆಟ ಆಡ್ತಾ ಇದ್ದಾರೆ, ವಿಷ್ಣಾಭಿಮಾನಿಲಿ ಏನ್ ತಲೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಜ್ಞಾವಂತನೇ ಮಾತನಾಡ್ತಾರೆ ಸರ್. ಇನ್ನೊಂದು ಮಾತು, ಅಷ್ಟು ದರ್ತಿದ್ರೆ ನೀವೇ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ನಾನು ಆ ಎರಡನೇ ಸ್ಟೇಟ್ಮೆಂಟ್ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಸರ್. ದರ್ದಿದೆ ಹಾಕೊಂಡು ಮಾಡಲ್ಲ. ಅದರಿಂದ ಇಲ್ಲಿ ಆಗ್ಲಿ, ಅಲ್ಲೇ ಆಗ್ಲಿ, ಬೇರೆ ಕಡೆ ಆಗ್ಲಿ, ಅದು ಪುಣ್ಯಭೂಮಿ ಮಾತ್ರ ಒಂದೇ ಇರೋದು, ಎಲ್ಲಾ ಕಡೆಗಾಗ್ಲಿ. ಮತ್ತೆ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿನೇ ಎಷ್ಟು ಪುತ್ಥಳಿ ಮಾಡಿದೆ ಗೊತ್ತಿದೆಯಾ? ಬರೀ 62 ಪುತ್ಥಳಿ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿಯೇ ಮಾಡಿದೆ ಸರ್. ಅಂಥದ್ರಲ್ಲಿ ಇನ್ನೊಂದು ದೊಡ್ಡ ಪುತ್ಥಳಿ ಬರ್ತಾ ಇದೆ. ಆ ಜಾಗದಲ್ಲಿ ಏನೋ ಒಂದು ಧ್ಯಾನ ಕೇಂದ್ರ ಬರ್ತಾ ಇದೆ, ಜ್ಞಾನ ಕೇಂದ್ರ ಬರ್ತಾ ಇದೆ. ಸೊ ಒಂದು ಸಂಭ್ರಮ ಅಲ್ಲ ಸರ್, ಸಂಭ್ರಮ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಇವತ್ತು ಕೆಲವರು ಅಲ್ಲಿಗೆ ಹೋದ್ರು, ಅಭಿಮಾನ ಸ್ಟುಡಿಯೋದ ಭಾಗಕ್ಕೆ, ಅಲ್ಲಿ ಒಂದು 20,000 ಜನ ಸೇರಿದ್ರು. ಅಲ್ಲಿಂದ ಇವತ್ತು ನೋಡಿ 1,000 ಜನ ಬರ್ತಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆಗೆ ಹೋಗ್ತಾರೆ. ಅಭಿಮಾನಿಗಳು ಅವರ ಅಭಿಮಾನ ಅದು ಲೆಕ್ಕಕ್ಕೆ ಸಿಗದೇ ಇರೋದ್ರಿಂದ ಎಲ್ಲೇ ಇದ್ರು ಕೂಡ ಅವ್ರಿಗೆ ಅನುಕೂಲಕ್ಕೆ ತಕ್ಕಾಗಿ ಅವ್ರು ಹೋಗ್ತಾರೆ, ಅವರ ಮನಸ್ಥಿತಿ ತಕ್ಕಾಗಿ ಹೋಗ್ತಾರೆ. ಎಲ್ಲೇ ಹೋದ್ರು ಕೂಡ ಅಭಿಮಾನಿಗಳನ್ನು ಆರಾಧನೆ ಮಾತ್ರ ನಿಂತಿಲ್ಲ. ಅದರಿಂದ ಆಗ್ಲಿ ಬಿಡಿ ಸರ್. 100%. 10 ಗುಂಟೆಗಿಂತ ಅವರ ಅರ್ಧ ಎಕರೆ ಮೇಲೆ ಏನೇ ಕೊಟ್ಟರು ಕೂಡ ಇದನ್ನು ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ನಿಲ್ಲಿಸ್ತೀನಿ. ಯಾಕಂದ್ರೆ ಅಲ್ಲೇ ಹೋಗಿ ಎಲ್ಲರೂ ಸಂಭ್ರಮಿಸೋಣ ಅಂತ. ಬೆಂಗಳೂರಲ್ಲಿ ಒಂದು ಸಾಕು, ಅಷ್ಟು ದೊಡ್ಡದು. ಇಲ್ಲಿ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ವಲ್ಲ ಸರ್, ಅದಕ್ಕೋಸ್ಕರ